ನಮಸ್ಕಾರ. ಮುಖ್ಯಾಂಶಗಳು. ಮಾತೃಪೂರ್ಣ ಯೋಜನೆ ನಿಯಮ ಬದಲಾವಣೆ ಅಗತ್ಯ. ಅಂಗನವಾಡಿಗೆ ಗರ್ಭಿಣಿ ಬಾಣಂತಿಯರ ಭೇಟಿ ಅನಗತ್ಯ. ವಿಶ್ವೇಶ್ವರ ಹೆಗಡೆ ಕಾಗೇರಿ. ರಾಜ್ಯದ ರಾಜಸ್ವ ಹೆಚ್ಚಳ, ತೆರಿಗೆಯಲ್ಲಿ ಪಾರದರ್ಶಕತೆ, ಕೇಂದ್ರದ ನೆರವಿನಿಂದ ಆರ್ಥಿಕ ಸ್ಥಿತಿ ಚೇತರಿಕೆ. ಸಚಿವ ಜೆಸಿ ಮಾಧುಸ್ವಾಮಿ. ಲೋಕಸಭೆಯಲ್ಲಿ ಹಣಕಾಸು ಮಸೂದೆ 2022 ಅಂಗೀಕಾರ. ತೆರಿಗೆ ಪಾವತಿದಾರರ ಸಂಖ್ಯೆ 9 ಕೋಟಿ 10 ಲಕ್ಷಕ್ಕೆ ಏರಿಕೆ. ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಪದಗ್ರಹಣ. ಇಬ್ಬರು ಉಪಮುಖ್ಯಮಂತ್ರಿಗಳು ಸೇರಿ 52 ಸಚಿವರ ಪ್ರಮಾಣ ವಚನ. ವಾರ್ತೆಗಳ ವಿವರ. ಅನುದಾನಿತ ಮತ್ತು ಖಾಸಗಿ ಶಾಲೆಗಳಲ್ಲಿ ಶುಲ್ಕ ಬಾಕಿ ಉಳಿಸಿಕೊಂಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಪ್ರವೇಶ ಪತ್ರ ನಿರಾಕರಿಸದಂತೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸೂಚಿಸಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಅವಧಿಯಲ್ಲಿ ಶಾಸಕ ಮಂಜುನಾಥ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬಹಳಷ್ಟು ಶಾಲೆಗಳಲ್ಲಿ ಬಾಕಿ ಶುಲ್ಕ ವಸೂಲಿ ಕಾರಣಕ್ಕೆ ಪರೀಕ್ಷೆ ಪ್ರವೇಶ ಪತ್ರ ನೀಡದೆ ಸತಾಯಿಸುತ್ತಿರುವುದು, ವಿದ್ಯಾರ್ಥಿಗಳನ್ನು ಹೊರಗಡೆ ನಿಲ್ಲಿಸುತ್ತಿರುವುದು, ವರ್ಗಾವಣೆ ಅಂಕಪಟ್ಟಿ ನೀಡುವುದಿಲ್ಲ ಎಂಬ ಬೆದರಿಕೆ ಹಾಕುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಈ ಕುರಿತು ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ. ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳ ಜೊತೆಯಲ್ಲಿ ಅಧಿಕಾರಿಗಳು ಚರ್ಚಿಸಲಿದ್ದಾರೆ ಎಂದು ತಿಳಿಸಿದರು. ಅದನ್ನೇನಂದ್ರೆ ಇವತ್ತು ನಾವು ಮತ್ತೆ ಅಂಗನವಾಡಿಯಲ್ಲಿನ ಬಿಸಿ ಊಟವನ್ನು ಮಾತೃಪೂರ್ಣ ಯೋಜನೆಯಡಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಅಂಗನವಾಡಿಗೆ ಖುದ್ದಾಗಿ ಆಗಮಿಸಿ ಪೌಷ್ಟಿಕ ಆಹಾರ ಸೇವಿಸಬೇಕು ಎಂಬ ನಿಯಮದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅವೈಜ್ಞಾನಿಕ ನಿರ್ಧಾರವನ್ನು ಸರಿಪಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಗತ್ಯವಾದರೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ನಿಯಮ ಬದಲಾವಣೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಶೃಂಗೇರಿ ಶಾಸಕ ರಾಜೇಗೌಡ, ಮಲೆನಾಡು ಪ್ರದೇಶದಲ್ಲಿ ದೂರದಲ್ಲಿರುವ ಅಂಗನವಾಡಿ ಕೇಂದ್ರಗಳಿಗೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಪ್ರತಿದಿನ ಭೇಟಿ ನೀಡುವುದು ಕಷ್ಟಕರವಾಗುತ್ತದೆ ಎಂದು ಹೇಳಿದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಚಾರ್ ಹಾಲಪ್ಪ ಬಸಪ್ಪ ಉತ್ತರ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಧ್ಯಕ್ಷರು ದೋಷಪೂರಿತ ನಿಯಮಗಳನ್ನು ಸರಿಪಡಿಸಿ ಎಂದು ತಾಕೀತು ಮಾಡಿದರು. ಅಂಗನವಾಡಿಯಲ್ಲಿ ಕೊಟ್ಟಿದ್ದು ಚೇಂಜ್ ಮಾಡಿದ್ರು. ಅದಕ್ಕೇನಂದ್ರೆ ನೀವೇನು ಅಲ್ಲಿ ಬೆಟ್ಟ ಮತ್ತು ಗುಡ್ಡುಗಾಡ ಪ್ರದೇಶ ಇರೋದ್ರಿಂದ ಬರಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ, ದೂರ ಆಗುತ್ತೆ ಅನ್ನೋ ಭಾವನೆಯಿಂದ ಹೇಳಿದ್ರಿ. ಇದನ್ನ ಸರ್ಕಾರದ ಮಟ್ಟದೊಳಗೆ ಇದನ್ನ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಹಲಪಚರ್ ಒಂದು ಯಾರಿಗಾರು ಕಾಮನ್ ಸೆನ್ಸ್ ಇರೋರು ಸರ್ಕಾರದಲ್ಲಿ 2017ರಲ್ಲಿ ಈ ಆದೇಶ ಮಾಡೋದಿಲ್ಲಾಗಿತ್ತು. ಅದು ಯಾವ ವರದಿ ಯಾವ ಕಾರಣಕ್ಕೆ ಯಾರು ಕೊಡಿಸಿದಾರೋ ಉದ್ದೇಶಪೂರ್ವಕವಾಗಿ ಅಂತೂ ಗೊತ್ತಿಲ್ಲ. ಗರ್ಭಿಣಿಯರು ಬಾಣಂತಿಯರು ಅಂಗನವಾಡಿಗೆ ಹೋಗಿ ಊಟ ಮಾಡಿ ಬರಬೇಕು ಅನ್ನೋದು ಸಾಮಾನ್ಯ ಜ್ಞಾನಕ್ಕೂ ಬರೋದಿಲ್ಲ ಅಂತ ಆದ್ರೆ ಸಾಧ್ಯ ಇದೆಯೋ ಇಲ್ಲೋ ಅನ್ನೋದು ನಮ್ಮ ಮಲೆನಾಡು ಪ್ರದೇಶ ಬಿಡ್ರಿ, ಇಡೀ ರಾಜ್ಯದಲ್ಲಿ ನಾನು ಹೇಳೋದು. ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್, ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಗತ್ಯ ಸಿಬ್ಬಂದಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಲೋಕಸೇವಾ ಆಯೋಗದ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಶಾಸಕ ಯುಟಿ ಖಾದರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 1 ಕೋಟಿ ರೂಪಾಯಿಗೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡುವ ಸಣ್ಣ ಕೈಗಾರಿಕೆಗಳಿಗೆ 35% ಸಹಾಯಧನ ನೀಡಲಾಗುತ್ತದೆ. ಬ್ಯಾಂಕುಗಳಿಂದ ಸರ್ಕಾರದ ನೆರವು ಬಿಡುಗಡೆಯಾಗಿ ವಿಳಂಬವಾಗದಂತೆಯೂ ಎಚ್ಚರಿಕೆ ವಹಿಸಲಾಗುವುದು ಎಂದರು. ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ 20,000 ತನಕ ಇರತಕ್ಕಂಥ ಆ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೀವು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಬಂದ ತಕ್ಷಣ ನೀವು 2 ಇರಲಿ 3 ಇರಲಿ 4 ಶಾಸಕ ಎಂಎ ಹ್ಯಾರಿಸ್ ಪ್ರಶ್ನೆಗೆ ಉತ್ತರಿಸಿದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ, ಕೆಎಡಿಬಿ ಸ್ವಾಧೀನಪಡಿಸಿಕೊಂಡು ಭೂಮಿಗೆ ಪರಿಹಾರ ನೀಡಲು ವಿಳಂಬವಾಗದಂತೆ ಕಾನೂನು ತಿದ್ದುಪಡಿ ಮಾಡಲಾಗಿದೆ. ನಗದು ಪರಿಹಾರವನ್ನು ನಿರಾಕರಿಸುವ ಜಮೀನಿನ ಮಾಲೀಕರಿಗೆ 9,583 ಚದುರ ಅಡಿ ಬದಲು 10,781 ಚದುರ ಅಡಿ ಅಭಿವೃದ್ಧಿಪಡಿಸಿದ ಭೂಮಿ ನೀಡಲು ನಿರ್ಧರಿಸಲಾಗಿದೆ ಎಂದರು. ಮೊದಲೇ ಇರುವಂತಹ ಆಕ್ಟ್ ಅಮೆಂಡ್ಮೆಂಟ್ ತಂದ ಮೇಲೆ ಬಹಳ ಸರಳೀಕರಣ ಆಗಿದೆ. ಬಹಳಷ್ಟು ತೊಂದರೆ ಆಗ್ತಾ ಇತ್ತು ರೈತರಿಗೆ. ಮತ್ತೆ ಮಧ್ಯದಲ್ಲಿ ಯಾರಾದ್ರೂ ಕೋರ್ಟ್ ಹೋಗ್ಲಿಕ್ಕೂ ಅವಕಾಶ ಇರ್ತಾ ಇತ್ತು. ಈಗ ಆ ರೀತಿ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ನಿನ್ನೆ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ನಿರ್ಣಯವನ್ನು ಮಂಡಿಸಿದರು.
ತಮಿಳುನಾಡಿಗೆ ಯಾವುದೇ ಹಾನಿಯಾಗದೇ ಇದ್ದರೂ ಕರ್ನಾಟಕದ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಮಾರ್ಚ್ 21ರಂದು ಅಲ್ಲಿನ ವಿಧಾನಸಭೆಯಲ್ಲಿ ಸಮರ್ಥನೀಯವಲ್ಲದ ನಿರ್ಣಯವೊಂದನ್ನು ಅಂಗೀಕರಿಸಲಾಗಿದೆ. ಇದನ್ನು ಸದನ ಖಂಡಿಸುವ ನಿರ್ಣಯ ಕೈಗೊಳ್ಳಬೇಕು. ಜೊತೆಯಲ್ಲಿ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಅಗತ್ಯ ಪೂರ್ವಾನುಮತಿಗಳನ್ನು ನೀಡಲು ಒತ್ತಾಯಿಸಬೇಕು ಹಾಗೂ ನದಿ ಜೋಡಣೆ ವಿಸ್ತೃತ ಯೋಜನಾ ವರದಿಯನ್ನು ಕಣಿವೆ ರಾಜ್ಯಗಳು ಒಪ್ಪದ ಹೊರತು ಯೋಜನೆಗೆ ಅನುಮೋದನೆ ನೀಡಬಾರದು ಎಂದು ಆಗ್ರಹಿಸುವ ಸಾರಾಂಶದ ನಿರ್ಣಯವನ್ನು ಮಂಡಿಸಿದಾಗ ಪ್ರತಿಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಅನುಮೋದಿಸಿ ಬೆಂಬಲ ವ್ಯಕ್ತಪಡಿಸಿದರು. ಮೇಲ್ಮನೆಯಲ್ಲಿ ಈ ಕುರಿತು ಸರ್ವಾನುಮತ ನಿರ್ಣಯ ಅಂಗೀಕರಿಸಲಾಯಿತು. ಯೋಜನೆಯ ಡಿಪಿಆರ್ ಅನ್ನು ಅಂತಿಮಗೊಳಿಸದಂತೆ ಪ್ರಸ್ತುತ ಡಿಪಿಆರ್ನ ಅಂಶಗಳಿಗೆ ಕರ್ನಾಟಕದ ಒಪ್ಪಿಗೆ ಪಡೆಯದೆ ಸದರಿ ಯೋಜನೆಯನ್ನು ಅನುಮೋದಿಸದಂತೆ ಹಾಗೂ ತಮಿಳುನಾಡಿನ ಕಾನೂನುಬಾಹಿರ ಯೋಜನೆಗಳಿಗೆ ಅನುಮೋದನೆ ನೀಡದಂತೆ ಮತ್ತು ಆ ಯೋಜನೆಗಳನ್ನು ಮುಂದುವರೆಸದಂತೆ ನಿರ್ದೇಶಿಸಲು ಸಂಬಂಧಪಟ್ಟ ಕೇಂದ್ರ ಸಂಸ್ಥೆಗಳನ್ನು ಒತ್ತಾಯಿಸುತ್ತದೆ. ಈ ಕಾವೇರಿ ಜಲ ವಿವಾದ, ಕಾವೇರಿ ನದಿ ಎಷ್ಟು ಹಳೆಯ ನದಿಯೋ ಅಷ್ಟೇ ಹಳೆಯ ವಿವಾದವಾಗಿರೋದ್ರಿಂದ ಸರ್ಕಾರ ಈ ಒಂದು ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳ ಸ್ವಾಗತಾರ್ಹ. ಈ ಒಂದು ನಿರ್ಣಯವನ್ನು ನಾವು ಒಮ್ಮತದಿಂದ ಬಳಿಕ ಪ್ರಶ್ನೋತ್ತರದಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಸಾರಿಗೆ ಸಚಿವ ಬಿ ಶ್ರೀರಾಮುಲು, ಯುವಜನ ಮತ್ತು ಕ್ರೀಡಾ ಸಚಿವ ನಾರಾಯಣಗೌಡ, ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಅವರುಗಳು ಉತ್ತರ ನೀಡಿದರು. ಸಿಎನ್ ಮಂಜೇಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಬಿ ಶ್ರೀರಾಮುಲು, ಸಾರಿಗೆ ಇಲಾಖೆಯಲ್ಲಿ 2015ರಿಂದ 2021ರ ನವೆಂಬರ್ 30ರವರೆಗೂ ಐಷಾರಾಮಿ ಕಾರುಗಳ ಜೀವಿತಾವಧಿ ತೆರಿಗೆ ಪಾವತಿಯಲ್ಲಿ ವಂಚನೆಯಾಗಿರುವ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಲಾಗುವುದು. ತೆರಿಗೆ ಪಾವತಿಸದ ವಾಹನಗಳನ್ನು ಜಪ್ತಿ ಮಾಡುವುದಾಗಿ ತಿಳಿಸಿದರು. ಒಟ್ಟು 26,65,731 ವಾಹನಗಳಿಗೆ ಕಳೆದ 3 ವರ್ಷದಲ್ಲಿ ಹೈ ಸೆಕ್ಯೂರಿಟಿ ನಂಬರ್ ಪ್ಲೇಟ್ಗಳನ್ನು ಅಳವಡಿಸಲಾಗಿದೆ. ಬಾಕಿ 61,500 ವಾಹನಗಳಿಗೂ ಶೀಘ್ರವೇ ನಂಬರ್ ಪ್ಲೇಟ್ಗಳನ್ನು ಅಳವಡಿಸುವುದಾಗಿ ತಿಳಿಸಿದರು. ಸುಮಾರು 18 ಕೋಟಿ 50 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡುವಂತ ಕೆಲಸ ಮಾಡಿದೀನಿ. ಆ ಬಿಡುಗಡೆ ಮಾಡಿದಂತ ಟೈಮಲ್ಲಿ ಅಲ್ಲಿ ರಸ್ತೆಗಳಾಗಿರ್ಬೋದು, ಜೊತೆಲಿ ಅಲ್ಲಿ ಬೇಕಾದಂತ ಕುಡಿಲಿಕ್ಕೆ ನೀರಾಗಿರ್ಬೋದು, ಅದ್ರ ಜೊತೆಲಿ ವಿದ್ಯುತ್ ಕಂಬಗಳಾಗಿರ್ಬೋದು, ಅವೆಲ್ಲ ಕೂಡ ಅಳವಡಿಸಿಕೊಡ್ಬೇಕು ಅನ್ನೋ ತೀರ್ಮಾನದ ಜೊತೆಲಿ 18.50 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಂತ ಕೆಲಸ ಮಾಡಿದೀನಿ. ಜೊತೆಲಿ ತಾವು ಕೇಳ್ತಾ ಇರೋಂಥದ್ದು ಏನು ಬುಡಕಟ್ಟು ಜನಾಂಗದ ಮಕ್ಕಳಿಗೆ, ಬುಡಕಟ್ಟು ಜನಾಂಗದವರಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನು ವಿತರಣೆ ಮಾಡ್ಬೇಕಂತ ಹೇಳಿ ಕೇಳ್ತಿದ್ರು. ಬುಡಕಟ್ಟು ಜನಾಂಗದ ಮಕ್ಕಳ ಸಲುವಾಗಿ, ವಿದ್ಯಾಭ್ಯಾಸ ಸಲುವಾಗಿ ಅವ್ರಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಜೊತೆಲಿ ತಾವು ಬುಡಕಟ್ಟು ಜನಾಂಗದವರಿಗೆ ತಾವು ಸದಸ್ಯರಾದ ಯುಬಿ ವೆಂಕಟೇಶ್, ಸಂಕನೂರು ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವ ನಾರಾಯಣಗೌಡ, ಕ್ರೀಡಾ ಇಲಾಖೆ ತರಬೇತುದಾರರ ನೇಮಕಾತಿಗೆ ಪೂರಕವಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರುವುದಾಗಿ ಭರವಸೆ ನೀಡಿದರು. 20 ತಾಲೂಕಿನಲ್ಲಿ ಕ್ರೀಡಾಂಗಣ ಇದೆ. ಈ 6 ಕ್ರೀಡಾಂಗಣ ಇವಾಗ ಅಲ್ಲಿ ಕಾಮಗಾರಿ ನಡೀತಾ ಇದೆ. ಇದಕ್ಕೆಲ್ಲ ಪ್ರತಿಯೊಂದು ತಾಲೂಕಿಗೂ ನಾವು ನೇಮಕಾತಿ ಮಾಡಬೇಕು ಅಂತ ನಿನ್ನೆ ಕೃಷಿ ಸಚಿವ ಬಿಸಿ ಪಾಟೀಲ್, ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ರೈತರ ಮಕ್ಕಳ ಮೀಸಲಾತಿಯನ್ನು 40% 50ಕ್ಕೆ ಹೆಚ್ಚಿಸಲಾಗಿದೆ. ಸುಮಾರು 925 ಸೀಟುಗಳು ರೈತರ ಮಕ್ಕಳಿಗೆ ಲಭ್ಯವಾಗಲಿವೆ ಎಂದರು. ಘೋಷಣೆ ಆಗಿದೆ. ಇದರ ಸಂಬಂಧವಾಗಿ ಈಗಾಗಲೇ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನು ಕರೆದು ಮೀಟಿಂಗ್ ಮಾಡಿ ಈ ವರ್ಷದಿಂದನೇ ಆ ಕೋರ್ಸ್ಗಳನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಕೂಡ ಜರುಗಿಸ್ತಾ ಇದ್ದೇವೆ. ಮತ್ತು ಉಳಿದಂತ ಸಬ್ಜೆಕ್ಟ್ ಎಲ್ಲಾ ಮಾಹಿತಿ ಒಂದೇ ಕಡೆ ಸಿಗಬೇಕು ಅಂತ ಕೇಳ್ತಾ ಇದ್ರಿ. ಅದು ಮಾಹಿತಿ ಸಮಾಜ ಕಲ್ಯಾಣ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ, ಭೂ ಒಡೆತನ ಯೋಜನೆಯಡಿ ಹೊಸ ಮಾರ್ಗಸೂಚಿಗಳನ್ನು ರೂಪಿಸಲಾಗುವುದು, ಘಟಕ ವೆಚ್ಚವನ್ನು ಪರಿಷ್ಕರಿಸಿರುವ ಜೊತೆಗೆ ಯೋಜನೆ ದುರುಪಯೋಗ ಪಡಿಸಿಕೊಳ್ಳುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ಎಚ್ಚರಿಸಿದರು. ಕೆಲವು ಜಿಲ್ಲೆಯಲ್ಲಿ ಕಡಿಮೆ ಬಂದಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಹೆಚ್ಚಿರುವಂತಹ ಕ್ಷೇತ್ರದಲ್ಲಿ ಕೆಲವರಿಗೆ ಅನುಕೂಲಗಳು ಕಡಿಮೆ ಆಗಿದೆ, ಕಡಿಮೆ ಇರುವ ಕ್ಷೇತ್ರದಲ್ಲಿ ಪ್ರಾಶಸ್ತ್ಯ ಹೆಚ್ಚಿಕೊಡಲಾಗಿದೆ ಅನ್ನುವಂತ ಅವ್ರ ಮಾತುಗಳಿದೆ. ಅದಕ್ಕೋಸ್ಕರ ಹೊಸ ಮಾರ್ಗಸೂಚಿಯನ್ನು ಮಾಡ್ತೇವೆ. ಇಲ್ಲಿ ಯಾರು ಇದರ ದುರುಪಯೋಗ ಮಾಡಿಕೊಂಡು ವಿಧಾನಸಭೆಯಿಂದ ಅಂಗೀಕಾರಗೊಂಡ 2022ನೇ ಸಾಲಿನ ಧನ ವಿನಿಯೋಗ ವಿಧೇಯಕವನ್ನು ಮುಖ್ಯಮಂತ್ರಿಯವರ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ವಿಧಾನ ಪರಿಷತ್ತಿನಲ್ಲಿಂದು ಮಂಡಿಸಿದರು. ಮಹತ್ವದ ಧನ ವಿಧೇಯಕವನ್ನು ಖುದ್ದು ಮುಖ್ಯಮಂತ್ರಿಯವರೇ ಮಂಡಿಸಬೇಕಿತ್ತು ಮತ್ತು ಸದನದ ಕಾರ್ಯಕಲಾಪ ಪಟ್ಟಿಯಲ್ಲಿ ವಿಷಯ ಸೇರ್ಪಡೆಯಾಗಬೇಕಿತ್ತು. ಸರ್ಕಾರ ಪೂರ್ವ ಮಾಹಿತಿ ಇಲ್ಲದೆ ಏಕಾಏಕಿ ವಿಧೇಯಕ ಮಂಡನೆಯ ಮೂಲಕ ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯಾಡಿದೆ ಎಂದು ಪ್ರತಿಪಕ್ಷಗಳ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದರು.
ವಿಧೇಯಕದ ಕುರಿತು ವಿವರಣೆ ನೀಡಿದ ಸಚಿವರು ಕೋವಿಡ್ನಿಂದ ಆರ್ಥಿಕ ಸಮಸ್ಯೆ ಉಂಟಾಗಿತ್ತು. ಕಳೆದ ಫೆಬ್ರವರಿ ನಂತರ ಪರಿಸ್ಥಿತಿ ಸುಧಾರಿಸಿದೆ. ರಾಜ್ಯ ಸರ್ಕಾರದ ವಾಣಿಜ್ಯ, ತೆರಿಗೆ, ಅಬಕಾರಿ, ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಸೇರಿದಂತೆ ಇತರೆ ತೆರಿಗೆ ಇಲಾಖೆಗಳ ದಕ್ಷತೆಯಿಂದ ಆದಾಯದಲ್ಲಿ 10% ಹೆಚ್ಚಾಗಿ 10,000 ಕೋಟಿ ರೂಪಾಯಿಗೂ ಅಧಿಕ ಹಣ ಸಂಗ್ರಹವಾಗಿದೆ. ಕೇಂದ್ರ ಸರ್ಕಾರದ ನೆರವು, ಸಹಾಯಧನ ಮತ್ತು ಜಿಎಸ್ಟಿ ನಷ್ಟ ಪರಿಹಾರದಿಂದ ನಿರೀಕ್ಷೆಗೂ ಮೀರಿದ ಸಂಪನ್ಮೂಲ ಕ್ರೋಢೀಕರಣವಾಗಿದೆ. ಹೀಗಾಗಿ ಹೆಚ್ಚುವರಿಯಾಗಿ ಸುಮಾರು 26,953 ಕೋಟಿ ರೂಪಾಯಿಗಳ ಸಂಪನ್ಮೂಲವನ್ನು ನೀರಾವರಿ ಹಾಗೂ ಆದ್ಯತಾ ವಲಯಗಳಿಗೆ ಖರ್ಚು ಮಾಡಲಾಗುವುದು. ಇದಕ್ಕೆ ಪೂರಕ ಅಂದಾಜಿನಲ್ಲಿ ಸದನ ಅನುಮತಿ ನೀಡಬೇಕು ಎಂದು ಮನವಿ ಮಾಡಿದರು. ಮುಂದಿನ ದಿನಗಳಲ್ಲಿ ಸಾಲ ಮರುಪಾವತಿ ಸಾಧ್ಯವಾಗಲಿದ್ದು, ಸಾಲ ಪಡೆಯುವ ಅನಿವಾರ್ಯತೆಯೂ ಕೂಡ ತಗ್ಗಲಿದೆ. ರಾಜ್ಯ ಸರ್ಕಾರದ ಆರ್ಥಿಕ ಸ್ವಾವಲಂಬನೆ ಸಾಕಾರಗೊಳ್ಳುವ ವಿಶ್ವಾಸವೂ ಇದೆ ಎಂದರು. ಪ್ರತಿಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್, ಸದಸ್ಯರಾದ ಪ್ರಕಾಶ್ ರಾಥೋಡ್, ಕೆಎ ತಿಪ್ಪೇಸ್ವಾಮಿ, ಡಿಎಸ್ ಅರುಣ್, ಪಿಆರ್ ರಮೇಶ್, ಮರಿತಿಬ್ಬೇಗೌಡ, ನಜೀರ್ ಅಹಮದ್ ಸೇರಿದಂತೆ ಹಲವರು ಸಲಹೆ ಸೂಚನೆ ನೀಡಿದರು. ಬಳಿಕ ಧ್ವನಿಮತದ ಮೂಲಕ ವಿಧೇಯಕ ಅಂಗೀಕಾರವಾಗಿದೆ ಎಂದು ಸಭಾಪತಿ ಪೀಠದಲ್ಲಿದ್ದ ತೇಜಸ್ವಿನಿ ಗೌಡ ಪ್ರಕಟಿಸಿದರು. ಸಹಾಯಧನ ಗ್ರ್ಯಾಂಟ್ ಬರಬೇಕಾಗಿತ್ತು. ಸೆಂಟ್ರಲ್ ಸ್ಕೀಮ್ಸ್ ಮತ್ತೆಲ್ಲ ಅಲ್ಲೂ ಕೂಡ ನಾವು 15,538 ಕೋಟಿ ನಿರೀಕ್ಷೆ ಮಾಡ್ತೀವಿ. ನಾವೀಗ 17,741 ಕೋಟಿನ ತಗೊಳ್ಳುವಂತ ಸ್ಥಿತಿಲಿದ್ದೀವಿ. ಹಾಗಾಗಿ 2,200 ಕೋಟಿ ಮಾಡಿದ್ದೀವಿ. ಜಿಎಸ್ಟಿ ಪರಿಹಾರ ಕಾಂಪನ್ಸೇಷನ್ ಜಿಎಸ್ಟಿ ಕೊಡಬೇಕಾಗಿತ್ತು. 12,708 ಕೋಟಿನ ನಿರೀಕ್ಷೆ ಮಾಡಿದ್ವಿ. ಬಟ್ ನಮ್ದು ಅದ್ರ ಮೇಲೆ ಒತ್ತಡ ಇತ್ತು. ನಮಗೆ ಜಾಸ್ತಿ ಕೊಡಬೇಕು ಅಂತ ಇನ್ನು ಬಹಳ ಚರ್ಚೆ ಆಗಿತ್ತು. ಯಾವ್ಯಾವುದೋ ಅವರು ಸಮಾಲೋಚನೆಗಳನ್ನೆಲ್ಲ ಮಾಡಿ ಫೈನಲಿ 27,085 ಕೋಟಿನ ಇವತ್ತು ಕೇಂದ್ರ ಸರ್ಕಾರ ನಮಗೆ ಅಡುಗೆ ಅನಿಲ, ತೈಲ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಇದು ರಾಜ್ಯ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸುತ್ತದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿಂದು ಅವರು ಬೆಂಬಲ ಬೆಲೆಯಡಿ ರಾಗಿ ಖರೀದಿಯನ್ನು ಕಡಿತ ಮಾಡಿದ್ದಾರೆ. ರಸಗೊಬ್ಬರದ ಬೆಲೆ ಹೆಚ್ಚಾಗಿದೆ. ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ದರ ಕೂಡ ಏರಿಕೆಯಾಗುತ್ತಿದೆ. ಅಡುಗೆ ಎಣ್ಣೆಯ ಬೆಲೆ 200 ರೂಪಾಯಿಗೆ ತಲುಪಿದೆ. ಜನ ಇದರಿಂದ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಆಡಳಿತಾರೂಢ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನ ಗಳಿಸುವ ಮೂಲಕ ರಾಜ್ಯದಲ್ಲಿ ಅಧಿಕಾರ ಹಿಡಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ದ್ವೇಷದ ರಾಜಕಾರಣಕ್ಕೆ ಜನ ಮಣೆ ಹಾಕುವುದಿಲ್ಲ ಎಂದರು. ಈಗ ಜಾತ್ರೆಗಳಲ್ಲಿ ಮೊದಲಿನಿಂದ ನಡ್ಕ ಬರ್ತಿತ್ತು. ಫ್ರೀ ಟ್ರೇಡ್ ಇದೆ, ಯಾರು ಬೇಕಾದ್ರೂ ವ್ಯಾಪಾರ ಮಾಡಬಹುದು. ಅದು ಫಂಡಮೆಂಟಲ್ ರೈಟ್, ಪ್ರತಿಯೊಬ್ಬಂದು ಮೂಲಭೂತ ಹಕ್ಕು. ಈಗ ಹಕ್ಕನ್ನು ನಿರ್ಬಂಧ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದೋ ಸಂಘ ಸಂಸ್ಥೆಗಳು ಅಲ್ಲಿ ಇದನ್ನು ಹಾಕೋದು ಎಂಥದ್ದು, ಹೋರ್ಡಿಂಗ್ಗಳನ್ನ ಹಾಕೋದು, ಆಮೇಲೆ ಬ್ಯಾನರ್ಗಳನ್ನ ಕಟ್ಟೋದು, ಇವೆಲ್ಲ ಮಾಡ್ತಾ ಇದ್ದಾರೆ. ಇದರ ಅರ್ಥ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ದ್ವೇಷದ ರಾಜಕಾರಣಕ್ಕೆ ದೇಶದಲ್ಲಿ ತೆರಿಗೆ ಪಾವತಿದಾರರ ಸಂಖ್ಯೆ 5 ಕೋಟಿಯಿಂದ 9 ಕೋಟಿ 10 ಲಕ್ಷಕ್ಕೆ ಏರಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಹಣಕಾಸು ಮಸೂದೆ 2022 ಪರಿಶೀಲನೆ ಮತ್ತು ಅಂಗೀಕಾರಕ್ಕೆ ಮಂಡಿಸಿ ಮಾತನಾಡಿದ ಅವರು, ಕಾರ್ಪೊರೇಟ್ ತೆರಿಗೆ ಇಳಿಕೆಯಿಂದ ಆರ್ಥಿಕತೆಗೆ, ಸರ್ಕಾರಕ್ಕೆ ಮತ್ತು ಕಂಪನಿಗಳಿಗೆ ಪ್ರಯೋಜನವಾಗಿದೆ. ಕೋವಿಡ್ ಸಾಂಕ್ರಾಮಿಕ ಮತ್ತು ತೆರಿಗೆ ಇಳಿಕೆ ಹೊರತಾಗಿಯೂ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಈವರೆಗೆ 7,30,000 ಕೋಟಿ ರೂಪಾಯಿ ಕಾರ್ಪೊರೇಟ್ ತೆರಿಗೆ ಸಂಗ್ರಹವಾಗಿದೆ. ಆರ್ಥಿಕತೆ ಚೇತರಿಕೆಗಾಗಿ ತೆರಿಗೆಗಳನ್ನು ಸರ್ಕಾರ ಹೆಚ್ಚಿಸಿಲ್ಲ. ಎಂಎಸ್ಎಂಇಗಳನ್ನು ಪ್ರೋತ್ಸಾಹಿಸಲು ಕೊಡೆಗಳ ಮೇಲಿನ ಕಸ್ಟಮ್ ಸುಂಕವನ್ನು ಹೆಚ್ಚಿಸಲಾಗಿದೆ ಎಂದರು. ನಂತರ ಹಣಕಾಸು ಮಸೂದೆಯನ್ನು ಸದನ ಅಂಗೀಕರಿಸಿತು. fund the recovery through any additional taxes. And that is why last year and this year, the continuity in not bringing newer taxation.
ಭಾರತೀಯ ಮತದಾನ ವ್ಯವಸ್ಥೆ ಅನೇಕ ದೇಶಗಳ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಕಲಾಪದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಅವರು, ವಿಶ್ವದಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವವನ್ನು ಭಾರತ ಹೊಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಮ್ಮ ಹಕ್ಕುಗಳನ್ನು ಚಲಾಯಿಸುತ್ತಿರುವುದಕ್ಕೆ ಕೋಟ್ಯಾಂತರ ಜನರು ಅಭಿನಂದನಾರ್ಹರು ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕಾನೂನು ಸಚಿವ ಕಿರಣ್ ರಿಜಿಜು, ಚುನಾವಣಾ ಪ್ರಕ್ರಿಯೆಗಳಲ್ಲಿ ತರಬೇತಿ ನೀಡಲು ಚುನಾವಣಾ ಆಯೋಗದ ಅಧಿಕಾರಿಗಳನ್ನು ಅನೇಕ ದೇಶಗಳು ಆಹ್ವಾನಿಸಿವೆ. ಇಡೀ ವಿಶ್ವದಲ್ಲೇ ಮತದಾನದ ಅತ್ಯುತ್ತಮ ವ್ಯವಸ್ಥೆಯನ್ನು ಹೊಂದಿರುವುದು ಭಾರತದ ಹೆಮ್ಮೆಯಾಗಿದೆ. ದೇಶದಲ್ಲಿ ಕಡ್ಡಾಯ ಮತದಾನಕ್ಕೆ ಕಾನೂನು ಜಾರಿಗೊಳಿಸುವ ಉದ್ದೇಶ ಸರ್ಕಾರ ಹೊಂದಿಲ್ಲ ಎಂದರು. हमारा इलेक्शन कमीशन के टीम विदेश में जाते हैं, यूएन की तरफ से इन्विटेशन आता है, तो इंडियन इलेक्शन सिस्टम हैज बीन रिकॉग्नाइज्ड बाय द वर्ल्ड वाइड as one of the best systems. ಆತ್ಮನಿರ್ಭರ್ ಭಾರತ್ ಯೋಜನೆಯಡಿ ರಕ್ಷಣಾ ಸಾಧನಗಳನ್ನು ದೇಶೀಯವಾಗಿ ಉತ್ಪಾದಿಸಲು ಸರ್ಕಾರ ನೆರವು ಮುಂದುವರಿಸಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸದನಕ್ಕೆ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು, ರಕ್ಷಣಾ ವಲಯಕ್ಕೆ ಬಜೆಟ್ನ ಶೇಕಡ 68% ಒದಗಿಸಲಾಗಿದೆ. ಆಧುನೀಕರಣ ಸೇರಿದಂತೆ ರಕ್ಷಣಾ ಅಭಿವೃದ್ಧಿ ಅಗತ್ಯತೆಗಳು ಮತ್ತು ರಕ್ಷಣಾ ಸೇವೆಗಳ ಮೇಲಿನ ವೆಚ್ಚವನ್ನು ರಕ್ಷಣಾ ವೆಚ್ಚ ಅವಲಂಬಿಸಿದೆ. 2013ರಲ್ಲಿ ರಕ್ಷಣಾ ವೆಚ್ಚ 2,53,000 ಕೋಟಿ ರೂಪಾಯಿ ಇತ್ತು. ಅದು 2022-23ನೇ ಸಾಲಿಗೆ 2 ಪಟ್ಟು ಹೆಚ್ಚಿದೆ. ಕಾರ್ಯಾಚರಣೆ ಚಟುವಟಿಕೆಗಳಿಗೆ ಸೂಕ್ತವಾಗಿ ಬಳಕೆಯಾಗುವಂತಾಗಲು ರಕ್ಷಣಾ ವೆಚ್ಚದ ಪ್ರಗತಿಯನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದೆ ಎಂದರು. और जो रेस्ट अमाउंट जो बचता है उसे आवश्यकता पड़ी तो एक्सपोर्ट करेंगे और लगभग 309 ऐसे आइटम्स हैं जिनके बारे में हमने यह डिसीजन लिया है कि हम किसी भी सूरत में एक टाइम लिमिट निर्धारित की है. कुछ 24 के बाद, कुछ 25, 26, इसके बाद किसी भी सूरत में हम उसको एक्सपोर्ट नहीं करेंगे, बल्कि भारत में ही पूरी तरह से. ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್, ರಕ್ಷಣಾ ವೆಚ್ಚದಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನ ಪಡೆದಿದೆ. ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಹಣಕಾಸಿನ ಕೊರತೆ ಇಲ್ಲ ಎಂದರು. कमजोर है, कहीं पर है, कहीं नहीं है. आज हमारे जवानों का मनोबल है. माननीय नरेंद्र मोदी जी के नेतृत्व में पूरी तरह से देश सुरक्षित है. 2025ರ ವೇಳೆಗೆ ದೇಶದಲ್ಲಿ ಕ್ಷಯರೋಗ ಮುಕ್ತಗೊಳಿಸುವತ್ತ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಎಂದು ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು, ಕ್ಷಯರೋಗದಿಂದ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 4 ಲಕ್ಷ ಜನರು ಸಾವನ್ನಪ್ಪುತ್ತಿದ್ದಾರೆ. ಕ್ಷಯರೋಗ ನಿರ್ಮೂಲನೆಗೆ ದೇಶಾದ್ಯಂತ ಅಭಿಯಾನ ಆರಂಭಿಸಲಾಗಿದೆ. ಕ್ಷಯರೋಗ ಮತ್ತು ನೀರಿನಿಂದ ಉಂಟಾಗುವ ರೋಗಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದ್ದು, ಅದರಂತೆ ಇದೀಗ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ನಲ್ಲಿ ಮೂಲಕ ಪೂರೈಸಲಾಗುತ್ತಿದೆ. ಕ್ಷಯರೋಗಿಗಳಿಗೆ ಉಚಿತ ಔಷಧ ಮತ್ತು ಪೌಷ್ಟಿಕ ಆಹಾರವನ್ನು ಆಸ್ಪತ್ರೆಗಳ ಮೂಲಕ ಒದಗಿಸಲಾಗುತ್ತಿದೆ ಎಂದರು. पानी की वजह से कई डिसीज फैलते बात सही है. हर देश के नागरिक को अच्छा पानी मिले, इसलिए हर घर नल की योजना चलाई जा रही है. जैसे ವಿಶ್ವದ ಯಾವುದೇ ಭಾಗದಲ್ಲಿರುವ ಭಾರತೀಯರ ಸುರಕ್ಷತೆ ಮತ್ತು ಭದ್ರತೆಗೆ ಸರ್ಕಾರ ಬದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ಸದನಕ್ಕೆ ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಇತ್ತೀಚೆಗೆ ಯುದ್ಧ ಪೀಡಿತ ಉಕ್ರೇನ್ನಿಂದ 22,500 ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲಾಯಿತು. ಶ್ರೀಲಂಕಾ ನೌಕಾಪಡೆಯಿಂದ ಆಗಿಂದಾಗೆ ಬಂಧನಕ್ಕೆ ಒಳಗಾಗುವ ಭಾರತೀಯ ಮೀನುಗಾರರನ್ನು ವಾಪಸ್ ಕರೆತರಲು ಕಾರ್ಯವ್ಯವಸ್ಥೆಯೊಂದನ್ನು ಜಾರಿಗೊಳಿಸಲಾಗಿದ್ದು, ಜಂಟಿ ಕಾರ್ಯಸಮಿತಿ ಈ ಕುರಿತಂತೆ ಕೆಲಸ ಮಾಡುತ್ತಿದೆ. ಮೀನುಗಾರರ ಸುರಕ್ಷತೆ ಮತ್ತು ಭದ್ರತೆಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದೆ. ದೇಶದಲ್ಲಿ ಖಾದ್ಯ ತೈಲ ಬೆಳೆಗಳನ್ನು ಹೆಚ್ಚು ಬೆಳೆಯಲು ರೈತರನ್ನು ಉತ್ತೇಜಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು, ಉಕ್ರೇನ್ನಲ್ಲಿ ಸೂರ್ಯಕಾಂತಿ ಬೆಳೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ. ಭಾರತದಲ್ಲಿ ಖಾದ್ಯ ತೈಲ ಬೆಳೆಗಳ ಪೈಕಿ ಸೂರ್ಯಕಾಂತಿಯನ್ನು ಕಡಿಮೆ ಬೆಳೆಯಲಾಗುತ್ತಿದೆ. ಸದ್ಯ ಉಕ್ರೇನ್ ರಷ್ಯಾ ನಡುವಿನ ಸಂಘರ್ಷದಿಂದ ಇಡೀ ವಿಶ್ವದಲ್ಲೇ ಖಾದ್ಯ ತೈಲಗಳ ಬೆಲೆ ಏರಿಕೆಯಾಗಿದೆ. ದೇಶದಲ್ಲಿ ಈ ಹಂಗಾಮಿನಲ್ಲಿ ದಾಖಲೆಯ ಸಾಸಿವೆ ಬೆಳೆಯಲಾಗಿದೆ. ಇದರಿಂದ ಖಾದ್ಯ ತೈಲಗಳ ಬೆಳೆಗಳಲ್ಲಿ ಕಡಿಮೆಯಾಗುವ ನಿರೀಕ್ಷೆ ಇದೆ. ಖಾದ್ಯ ತೈಲ ವಿಷಯದಲ್ಲಿ ಆಮದು ಅವಲಂಬಿಸದೆ ದೇಶೀಯವಾಗಿ ಖಾದ್ಯ ಬೆಳೆಗಳನ್ನು ಹೆಚ್ಚು ಬೆಳೆಯಲು ರೈತರನ್ನು ಪ್ರೋತ್ಸಾಹಿಸಲಾಗುವುದು ಎಂದರು. Would have had not less than maybe 40 or 50 meetings over the last 2-year COVID period with the Engineering Export Promotion Council, ensuring that on a real-time basis
we are resolving their problems, sorting out any issue that they face, whether logistics, whether related to operations during the lockdown, whether any issues that they have with foreign buyers or foreign countries. Our missions are very active in handholding our exporters. So all of these steps have helped us achieve this 50% growth. I must also acknowledge that technology and adoption of the new age requirements of the world have also been our mainstay, and therefore I say that the new India that our exporters are now a symbol of really is something that the whole nation should be proud of. As regards mobiles, it's one of the biggest success stories in recent times. The government had come up with a production-linked incentive scheme by which we were able to encourage large mobile manufacturers to come to India, set up shop here, and I'm happy to share with you. I think ರೈಲ್ವೆ I read in the paper ವ್ಯವಸ್ಥೆಯನ್ನು a couple of ರಾಜ್ಯವಾರು ಇಲ್ಲವೇ ಜಿಲ್ಲಾವಾರು ರೂಪಿಸಲು ಸಾಧ್ಯವಿಲ್ಲ. ಇದು ವಲಯವಾರು ಅವಲಂಬಿಸಿರುತ್ತದೆ ಎಂದು ರೈಲ್ವೆ ಖಾತೆ ಸಚಿವ ಧನ್ವೀರ್ ರಾವ್ ಸಾಹೇಬ್ ಸದನಕ್ಕೆ ತಿಳಿಸಿದರು. निरीक्षण भी किया था और उसकी चौकसी के आदेश भी दिए थे और अभी चौकसी शुरू है और जल्दी इसकी रिपोर्ट आ जाएगी. तेजस गाड़ी के बारे में कल तो माननीय मंत्री जी ने खुलासा कर ही दिया है, तो इसके बारे में अभी नीति निर्धारित नहीं है. इसके बाद Sir, in Karnataka, since the Mangalore complex is under South Railways, there was a proposal to ಕಾಂಗ್ರೆಸ್ include under ಜಿಸಿ Southwest ಚಂದ್ರಶೇಖರ್ Railways. ಮಾತನಾಡಿ, ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೈಋತ್ಯ ರೈಲ್ವೆ, ಭಾರತೀಯ ರೈಲ್ವೆ ಮತ್ತು ಕೊಂಕಣ್ ರೈಲ್ವೆ ಕಾರ್ಯನಿರ್ವಹಿಸುತ್ತಿದ್ದು, ಉತ್ತಮ ಕಾರ್ಯನಿರ್ವಹಣೆ ಮತ್ತು ಸೇವೆಗೆ ಈ ಮೂರನ್ನು ಒಗ್ಗೂಡಿಸಬೇಕು ಎಂದರು. Due to this, administration and development is very, very difficult. So there is any plan to bring ಇಡೀ all this ವಿಶ್ವದಲ್ಲೇ under one ದೂರಸಂಪರ್ಕ umbrella. ಜಾಲದ ಸೇವೆಗಳು ಕಡಿಮೆ ದರದಲ್ಲಿವೆ ಎಂದು ದೂರಸಂಪರ್ಕ ಖಾತೆ ಸಚಿವ ದೇವು ಸಿನ್ಹಾ ಚೌಹಾಣ್ ಸದನಕ್ಕೆ ತಿಳಿಸಿದರು. ದೇಶದಲ್ಲಿ ಸದ್ಯ 1 GB ದರ 10 ರೂಪಾಯಿ ಇಳಿದಿದ್ದು, ಉಚಿತ ವಾಯ್ಸ್ ಕಾಲ್ ಉಚಿತವಾಗಿ ಲಭ್ಯವಾಗುತ್ತಿದೆ. ದೂರಸಂಪರ್ಕ ಸೇವಾ ಕಂಪನಿಗಳ ಕಾರ್ಯನಿರ್ವಹಣೆಯನ್ನು ಟ್ರಾಯ್ನ ಸ್ವತಂತ್ರ ಸಂಸ್ಥೆಗಳು ಪರಿಶೀಲಿಸುತ್ತಿವೆ. ಗುಣಮಟ್ಟದ ಸೇವೆ ಒದಗಿಸದ ಕಂಪನಿಗಳಿಗೆ ದಂಡವನ್ನು ವಿಧಿಸುತ್ತಿವೆ. ಈ ವರ್ಷದ ಅಂತ್ಯದ ವೇಳೆಗೆ ಬಿಎಸ್ಎನ್ಎಲ್ 4G ಸೇವೆಯನ್ನು ಒದಗಿಸಲಿದೆ ಎಂದರು. सरकार ने अक्टूबर 19 में एक रिवाइज पैकेज भी दिया था. उसके चलते 70% से अधिक लोग वीआरएस भी लिए हैं, जो आने वाले समय में जो ऑपरेटिंग प्रॉफिट जिसे बोलते हैं वो रिवाइवल पैकेज के साथ हमने वो एक्वायर किया है. लैंड एक्विजिशन के लिए भी सरकार ने हमें बीएसएनएल और एमटीएल को अप्रोच करके छूट दिया गया है. आने वाले समय में जो सोवरेन गारंटी थी वो लेकर ಉತ್ತರ ಪ್ರದೇಶ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಸತತ 2ನೇ ಅವಧಿಗೆ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಲಖನೌನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ನಡೆದ ಬೃಹತ್ ಸಮಾರಂಭದಲ್ಲಿ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಅವರು ಯೋಗಿ ಆದಿತ್ಯನಾಥ್ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಯೋಗಿ ಆದಿತ್ಯನಾಥ್ ಅವರೊಂದಿಗೆ ಉಪಮುಖ್ಯಮಂತ್ರಿಗಳಾಗಿ ಕೇಶವ್ ಪ್ರಸಾದ್ ಮೌರ್ಯ ಮತ್ತು ಬ್ರಜೇಶ್ ಪಾಠಕ್ ಸೇರಿ 52 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ಸ್ಮೃತಿ ಇರಾನಿ ಸೇರಿದಂತೆ ಹಲವು ಕೇಂದ್ರ ಸಚಿವರು, ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಮುಖಂಡರು, ಅಪಾರ ಸಂಖ್ಯೆಯ ಕಾರ್ಯಕರ್ತರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 403 ಕ್ಷೇತ್ರಗಳ ಪೈಕಿ ಬಿಜೆಪಿ 255 ಸ್ಥಾನಗಳನ್ನು ಗೆದ್ದು ಜಯಭೇರಿ ಬಾರಿಸಿತು. ಈ ಮೂಲಕ 5 ವರ್ಷಗಳ ಪೂರ್ಣಾವಧಿಯನ್ನು ಮುಗಿಸಿರುವ ಯೋಗಿ ಆದಿತ್ಯನಾಥ್ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. से निम्नलिखित महानुभावों को रोजगार देने की बात हो, इंडस्ट्रीज को डेवलप करने की बात हो, या फिर कि तमाम ऐसी के लिए किए जा रहे हैं, उन तमाम चीजों को हमें लगता है कि सबसे पहली प्राथमिकता जो सरकार की ಭಾರತ ಭೇಟಿಯಲ್ಲಿರುವ ಚೈನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರು ದೆಹಲಿಯಲ್ಲಿಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರೊಂದಿಗೆ ಮಾತುಕತೆ ನಡೆಸಿದರು.
ಭೇಟಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾ ಎಸ್ ಜೈಶಂಕರ್ 2020ರ ಏಪ್ರಿಲ್ನಲ್ಲಿ ಗಡಿಯಲ್ಲಿ ಚೀನಾ ಸೇನೆಯ ಆಕ್ರಮಣದಿಂದ ದ್ವಿಪಕ್ಷೀಯ ಸಂಬಂಧಗಳು ಹದಗೆಟ್ಟಿರುವ ಕುರಿತಂತೆ ವಾಂಗ್ ಯಿ ಅವರೊಂದಿಗೆ ಚರ್ಚಿಸಲಾಯಿತು. ಮಾತುಕತೆ ವೇಳೆ ಉಕ್ರೇನ್, ಅಫ್ಘಾನಿಸ್ತಾನ ಸೇರಿದಂತೆ ಅನೇಕ ಪ್ರಮುಖ ಅಂತಾರಾಷ್ಟ್ರೀಯ ವಿಷಯಗಳ ವಿನಿಮಯಕ್ಕೆ ಅವಕಾಶ ಕಲ್ಪಿಸಿದೆ. ಉತ್ತರದ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಸೇನಾ ಹಿಂತೆಗೆತ ಪೂರ್ಣಗೊಂಡ ನಂತರ ಎರಡೂ ದೇಶಗಳ ನಡುವಿನ ಮಾತುಕತೆಗಳಿಗೆ ಮತ್ತಷ್ಟು ವೇಗ ನೀಡಲಾಗುವುದು ಎಂದರು. ಅಫ್ಘಾನಿಸ್ತಾನ ವಿಷಯದಲ್ಲಿ ಭಾರತದ ನೀತಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ನಿರ್ಣಯದಂತೆ ಇರಲಿದೆ. ಉಕ್ರೇನ್ ವಿಷಯದಲ್ಲಿ ನಮ್ಮ ನಿಲುವುಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ರಾಜತಾಂತ್ರಿಕತೆ ಆದ್ಯತೆಯಾಗಿರಬೇಕೆಂಬುದಕ್ಕೆ ಸಮ್ಮತಿಸಲಾಗಿದೆ. ಕೋವಿಡ್ ನಿರ್ಬಂಧಗಳ ಕಾರಣ ತಾಯ್ನಾಡಿಗೆ ವಾಪಸ್ಸಾಗಲು ಭಾರತೀಯ ವಿದ್ಯಾರ್ಥಿಗಳಿಗೆ ಚೀನಾ ಅವಕಾಶ ನೀಡದಿರುವ ವಿಷಯವನ್ನು ವಾಂಗ್ ಯಿ ಅವರೊಂದಿಗೆ ಚರ್ಚಿಸಲಾಯಿತು. ಈ ಕುರಿತಂತೆ ಚೀನಾಗೆ ಮರಳಿದ ನಂತರ ಸಂಬಂಧಿತ ಅಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ವಾಂಗ್ ಯಿ ಭರವಸೆ ನೀಡಿದ್ದಾರೆ ಎಂದರು. ಗಡಿಯಲ್ಲಿ ಚೀನಾದಿಂದ ಹೆಚ್ಚು ಸೇನಾ ನಿಯೋಜನೆಯಾಗುತ್ತಿದೆ. ಗಡಿ ಪರಿಸ್ಥಿತಿ ಸಾಮಾನ್ಯವಾಗಿಲ್ಲ. ಪಾಗಾಂಗ್ ಟ್ಸು ಸೇರಿದಂತೆ ಪ್ರಮುಖ ಪ್ರದೇಶಗಳಲ್ಲಿ ಉದ್ವಿಗ್ನತೆ ತಡೆಯುವ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಹೇಗೆ ಮುಂದುವರಿಸಬೇಕು ಎಂಬ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಸದ್ಯ ಚೀನಾದೊಂದಿಗೆ ಭಾರತದ ಸಂಬಂಧ ಸಾಮಾನ್ಯವಾಗಿಲ್ಲ. 1993ರಿಂದ 96ರವರೆಗಿನ ಒಪ್ಪಂದಗಳನ್ನು ಉಲ್ಲಂಘಿಸಿ ಗಡಿಯಲ್ಲಿ ಚೀನಾದಿಂದ ಹೆಚ್ಚು ಸೇನಾ ಜಮಾವಣೆಯಾಗುತ್ತಿದೆ ಎಂದರು. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಕೆಲವೆಡೆ, ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಕೆಲವೆಡೆ ಮಳೆ. ಮಾಣಿ 9, ಹೊಳೆನರಸೀಪುರ, ಕೊಟ್ಟೂರು 4, ಅರಕಲಗೂಡು, ಚನ್ನರಾಯಪಟ್ಟಣ 3, ಪುತ್ತೂರು, ಸಿಂಧನೂರು, ಸೋಮವಾರಪೇಟೆ, ಸುಳ್ಯ 2, ಮೂಡುಬಿದಿರೆ, ಲೋಕಾಪುರ, ರೋಣ, ಪಿರಿಯಾಪಟ್ಟಣ, ಯಗಟಿ, ಜಯಪುರ, ನಾಗಮಂಗಲ, ಮಧುಗಿರಿಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ 40.4 ಡಿಗ್ರಿ, ಕೊಪ್ಪಳದಲ್ಲಿ ಕನಿಷ್ಠ 17.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಳಗಿನ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ 33, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾತೃಪೂರ್ಣ ಯೋಜನೆ ನಿಯಮ ಬದಲಾವಣೆ ಅಗತ್ಯ. ಅಂಗನವಾಡಿಗೆ ಗರ್ಭಿಣಿ ಬಾಣಂತಿಯರ ಭೇಟಿ ಅನಗತ್ಯ. ವಿಶ್ವೇಶ್ವರ ಹೆಗಡೆ ಕಾಗೇರಿ. ರಾಜ್ಯದ ರಾಜಸ್ವ ಹೆಚ್ಚಳ, ತೆರಿಗೆಯಲ್ಲಿ ಪಾರದರ್ಶಕತೆ, ಕೇಂದ್ರದ ನೆರವಿನಿಂದ ಆರ್ಥಿಕ ಸ್ಥಿತಿ ಚೇತರಿಕೆ. ಸಚಿವ ಜೆಸಿ ಮಾಧುಸ್ವಾಮಿ. ಲೋಕಸಭೆಯಲ್ಲಿ ಹಣಕಾಸು ಮಸೂದೆ 2022 ಅಂಗೀಕಾರ. ತೆರಿಗೆ ಪಾವತಿದಾರರ ಸಂಖ್ಯೆ 9 ಕೋಟಿ 10 ಲಕ್ಷಕ್ಕೆ ಏರಿಕೆ. ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಪದಗ್ರಹಣ. ಇಬ್ಬರು ಉಪಮುಖ್ಯಮಂತ್ರಿಗಳು ಸೇರಿ 52 ಸಚಿವರ ಪ್ರಮಾಣ ವಚನ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.